ಓಂ ಶಕ್ತಿ ವಿಶಿಷ್ಟ ಪರಬ್ರಹ್ಮಣೇ ನಮಃ. ಪಂಡಿತಂ ಪಂಡಿತಾರಾಧ್ಯಂ ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲಮಂಡಿತಂ. ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಮನದಲ್ಲಿ ನೆನೆದು 2026ನೇ ವರ್ಷದ ಶ್ರೀಶೈಲದ ಯುಗಾದಿ ಜಾತ್ರಾ ಮಹೋತ್ಸವದ ಪವಿತ್ರ ಸಂದರ್ಭದಲ್ಲಿ ಅಡಕೇಶ್ವರನ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ನಡೆದುಕೊಂಡು ಬರ್ತಾ ಇರುವಂತಹ ಬಂಡಿಗಣಿ ನೀಲ ಮಾಣಿಕ ಮಠದ ಚಕ್ರವರ್ತಿ ದಾಸೋಹ ರತ್ನ ಅನ್ನದಾನೇಶ್ವರ ಮಹಾಸ್ವಾಮಿಗಳವರ ಮಹಾದಾಸೋಹದ ಈ ಪವಿತ್ರ ವೇದಿಕೆಯಲ್ಲಿ ನಡೀತಾ ಇರುವಂತಹ ಶಿವಾನುಭವ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೆ ತಮ್ಮದೇ ಆಗಿರುವಂತಹ ಪವಿತ್ರ ಭಾವನೆಗಳನ್ನು ಹಂಚಿಕೊಂಡಿರುವಂತಹ ಕೊಣ್ಣೂರು ಮತ್ತು ಸಿಂದಗಿ ಮಠದ ಶ್ರೀಗಳವರೇ, ನೀಲಗಲ್ಲದ ಶ್ರೀಗಳವರೇ, ಬಾವಲತ್ತಿಯ ಶ್ರೀಗಳವರೇ, ಅನ್ನದಾನೇಶ್ವರ ಮಹಾಸ್ವಾಮಿಗಳವರು ದೈಹಿಕವಾಗಿ ಅಗಲಿದ ನಂತರ ಈ ದಾಸೋಹವನ್ನು ಪುನಃ ಅವರ ಅನುಪಸ್ಥಿತಿಯಲ್ಲಿ ಅವರು ಇದ್ದಾಗ ಹೆಂಗೆ ನಡೀತಿತ್ತೋ ಅದೇ ರೀತಿ ನಡೆಸ್ಕೊಂಡು ಬರಲಿಕ್ಕೆ ಜವಾಬ್ದಾರಿಯಿಂದ ಮುನ್ನಡೆಸ್ಕೊಂಡು ಬರ್ತಾ ಇರುವಂತಹ ಬಂಡಿಗಣಿ ಮಠದ ಟ್ರಸ್ಟಿನ ಚೇರ್ಮನ್ರಾದ ಗೌಡ್ರವರೇ, ಶ್ರೀಮಠದ ಎಲ್ಲ ಟ್ರಸ್ಟಿಗಳವರೇ, ದಾಸೋಹ ಸೇವೆಯಲ್ಲಿ ನಿರತರಾಗಿರುವಂತಹ ಎಲ್ಲ ದಾಸೋಹ ಕರ್ತೃಗಳೇ, ನೆರೆದಿರುವಂಥ ಸಮಸ್ತ ಸದ್ಭಕ್ತ ಮಹಾಜನಗಳೇ, ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ದಾಸೋಹದ ಮೂಲಕ ಈ ದೇಶದ 4-5 ರಾಜ್ಯಗಳಲ್ಲಿ ಹೆಸರು ಮಾಡಿರುವಂಥ ಅಪರೂಪದ ಮಠ ಅಂದರೆ ಅದು ಬಂಡಿಗಣಿ ಮಠ. ಆಂಧ್ರ ಪ್ರದೇಶದ ಶ್ರೀಶೈಲ ಆಗಿರಬಹುದು, ಮಹಾರಾಷ್ಟ್ರದ ಪಂಢರಪುರ ಆಗಿರಬಹುದು, ಕರ್ನಾಟಕದ ಯಡೂರು ಆಗಿರಬಹುದು, ಇವನು ಹೊರತುಪಡಿಸಿ ಇನ್ನೂ ಎಲ್ಲೆಲ್ಲಿ ಅದಾವೆ ಏನೇನು ಅದಾವೆ ಲಿಸ್ಟ್ನಾಗ ಇಲ್ಲದು ಭಾಳ ಅದಾವೆ. ಅಷ್ಟೆಲ್ಲ ಕಡೆಗೆ ಪ್ರತಿ ವರ್ಷ ದಾಸೋಹವನ್ನು ಮಾಡೋದರ ಮೂಲಕ ದಾಸೋಹ ರತ್ನ, ದಾಸೋಹ ಚಕ್ರವರ್ತಿ ಅನ್ನುವಂತಹ ಉಪಾಧಿಗೆ ಭಾಜನವಾಗಿರುವಂಥ ಮಠ ಅದು ಬಂಡಿಗಣಿ ನೀಲಮಾಣಿಕ ಮಠ. ಅನ್ನದಾನೇಶ್ವರ ಮಹಾಸ್ವಾಮಿಗಳವರು ಅಪಾರ ಭಕ್ತಸ್ತೋಮವನ್ನು ಹೊಂದಿರುವಂತಹ ಅಪರೂಪದ ಮಹಾತ್ಮರಾಗಿದ್ದರು. ಅವ್ರ ಶಕ್ತಿ ಎಷ್ಟು ದೊಡ್ಡದಿತ್ತು ಅನ್ನೋದಕ್ಕೆ ಅವರು ಲಿಂಗೈಕ್ಯರಾದ ನಂತರನೂ ಕೂಡ ಅವರಿದ್ದಾಗಿನಂತೆಯೇ ನಡೆದುಕೊಂಡು ಬರ್ತಾ ಇರುವಂಥ ಈ ದಾಸೋಹನೇ ಪ್ರತ್ಯಕ್ಷ ಸಾಕ್ಷಿ. ಕೆಲವು ಮಠಗಳಲ್ಲಿ ನಾವು ಗಮನಿಸ್ತೀವಿ, ಇದ್ದಾಗ ಬಹಳ ಜೋರು ಇರ್ತದ, ಅವ್ರು ಹೋದ ಮೇಲೆ ಅವ್ರ ಹಿಂದೆ ಎಲ್ಲ ಹೋಗಿಬಿಡ್ತದೆ. ಭಾಳ ಮಠಗಳನ್ನು ನೋಡ್ತೀವಿ.
ಅವ್ರು ಹೋದ ಮೇಲೆ ಮಠದ ಐಶ್ವರ್ಯನ ಹೋಯಿತು ಅನ್ನೋ ರೀತಿಯಲ್ಲಿ ಮಠಗಳ ವ್ಯವಸ್ಥೆ ಆಗ್ತಿರ್ತಾವೆ. ಆದರೆ ಇವತ್ತು ಅದಕ್ಕೆ ಅಪವಾದ ಅನ್ನೋ ರೀತಿಯಲ್ಲಿ ಚಕ್ರವರ್ತಿ ಅನ್ನದಾನೇಶ್ವರ ಸ್ವಾಮಿಗಳವರು ದೈಹಿಕವಾಗಿ ಹೋಗ್ಯಾರ ಹೊರತು ಅವರಲ್ಲಿರುವಂತಹ ಅಲೌಕಿಕ ಶಕ್ತಿಯ ಮೂಲಕ ಇನ್ನೂ ಜೀವಂತವಾಗಿದ್ದಾರೆ ಅನ್ನೋದಕ್ಕೆ ನಡ್ಕೊಂಡು ಬರ್ತಾ ಇರುವಂತಹ ದಾಸೋಹ ಸಿದ್ಧಿ ಪುರುಷರಾಗಿದ್ದರು. ತಮ್ಮ ಜೀವಿತ ಕಾಲದಲ್ಲಿ ವಿನಮ್ರ ಭಾವನೆಯಿಂದ ಅವರಿಗೆ ಶರಣಾಗತರಾಗಿ ನನಗಿಂಥದ್ದು ಬೇಕು ಅಂತ ಬಂದರೆ ಇಲ್ಲ ಅಂತ ಹೊಳ್ಳಿ ಕಳಿಸಿದ ಉದಾಹರಣೆಗಳೇ ಇಲ್ಲ. ಯಾರ್ಯಾರು ಏನೇನು ಕೇಳ್ತಾರೋ ಅದನ್ನೆಲ್ಲ ಕೊಟ್ಕೋತ ಬಂದಿರುವಂತಹ ವಿಶೇಷವಾದ ದೈವ ಕೃಪೆ, ದೈವ ಶಕ್ತಿ ಅವರಲ್ಲಿ ವಾಸವಾಗಿತ್ತು. ಕೆಲವರಿಗಂತೂ ಚಾಲೆಂಜ್ ಮಾಡಿ ವರ ಕೊಟ್ಟಿರುವಂಥದ್ದನ್ನು ಕೂಡ ನಾವು ಕೇಳಿ ಬಲ್ಲವರಾಗಿದ್ದೇವೆ. ಪ್ರಾಕೃತಿಕವಾಗಿ ಅಸಂಭವ ಅನ್ನುವಂತಹ ಘಟನೆಗಳನ್ನು ಕೂಡ ತಮ್ಮ ಸಿದ್ಧಿಯ ಮೂಲಕ ಸಾಧ್ಯವಾಗಿಸಿಕೊಂಡಿರುವಂಥವರು, ಭಕ್ತರಿಗೆ ಅವರಿಷ್ಟವನ್ನು ಪೂರೈಸಿದವರು ಚಕ್ರವರ್ತಿ ಅನ್ನದಾನೇಶ್ವರ ಸ್ವಾಮಿಗಳು. ಅಂತೇನೆ ಇಷ್ಟೆಲ್ಲ ಮಂದಿ ಬರ್ತೀರಿ ನೀವು. ನಮ್ಮ ಮನ್ಯಾಗ ನಮ್ಮ ಮನೆ ಹೊಲದಾಗನ ನಾವು ದುಡಿಯಂಗಿಲ್ಲ. ನಮ್ಮ ಮನೆ ಕೆಲಸನ ನಾವು ಮಾಡೋಕ್ಕೊಮ್ಮೆ ಅವ್ವ ಅಪ್ಪನ ಜೊತೆ ಜಗಳಾಡ್ತೀವಿ. ಅಂಥದ್ರೊಳಗೆ ಅಪ್ಪನ ಸೇವಾ ಅಂತ ತಿಳ್ಕೊಂಡು ಮನೆ, ಮಠ, ವ್ಯವಹಾರ, ಉದ್ಯೋಗ ಎಲ್ಲ ಬಿಟ್ಟು ಸಾವಿರಾರು ಜನ ಬಂದು ದುಡಿತೀರಿ ಅಂದ್ರೆ ಅವ್ರು ನಿಮಗೆ ಕರಗಲಾರದಂಥದ್ದು ಕೊಟ್ಟಾರನ್ನೋ ಕಾರಣಕ್ಕೆ ನೀವೆಲ್ಲ ದುಡಿತೀರಿ, ಕಷ್ಟಪಡ್ತೀರಿ. ಅವ್ರ ಉಪಕಾರ ಬಹಳ ದೊಡ್ಡದದ. ಎಷ್ಟು ದೊಡ್ಡ ಉಪಕಾರ ಅದ ಅಂತ ಕೇಳಿದ್ರೆ, ಇವತ್ತು ಅವ್ರಿಗಿಲ್ಲ ಅಂದ್ರೂ ಅವರ ಉಪಕಾರದ ಋಣದೊಳಗೆ ಎಲ್ಲ ಭಕ್ತರು ಇದ್ದಾರೆ. ಅವರು ಬೆರಳು ಮಾಡಿ ತೋರಿಸಿರುವಂತಹ ಸೇವೆಯನ್ನು ನಿಷ್ಠೆಯಿಂದ ಈಗಲೂ ಕೂಡ ಮಾಡ್ತಾ ಇದ್ದಾರೆ. ನಾವು ಗೌಡ್ರ ಮನೆ ಬಂದಾಗ ಕೇಳ್ತಾ ಇದ್ವಿ, ಅವರಿದ್ದಾಗ ಎಲ್ಲೆಲ್ಲಿಂದ ಬರ್ತಿತ್ತು, ಭಕ್ತರು ಬಹಳ, ಕೊಡವರು ಬಹಳ, ದಾಸೋಹ ನಡೀತಾ ಇತ್ತು. ಈಗ ಅವ್ರ ತರುವಾಯ ನಿಮಗೆಲ್ಲ ಹೆಂಗೆ ವ್ಯವಸ್ಥೆ, ಏನು ಮಾಡಕತ್ತೀರಿ, ಹೆಂಗೆ ದಾಸೋಹ ನಡ್ಸಕತ್ತೀರಿ, ಅನುಕೂಲತೆ ಐತೋ ಇಲ್ಲೋ ಅಂತ ಕೇಳಿದ್ವಿ ನಾವು ಕಾಳಜಿ ಸಲುವಾಗಿ. ಆದ್ರೆ ಅವರು ಎಷ್ಟು ಅಭಿಮಾನದಿಂದ ಹೇಳಿದರು ಅಂದ್ರೆ, ಕರೆ ಹೇಳಬೇಕು ಅಂದ್ರೆ ನಮಗೆ ಅಪ್ಪ ಇಲ್ಲ ಅಂತ ಅನ್ಸೇ ಇಲ್ರಿ ಅಂತ ಹೇಳಿದ್ರು ಅವ್ರು ಗೌಡ್ರು. ಅಪ್ಪ ಇದ್ದಾಗ ಹೆಂಗೆ ನಡೀತಿತ್ತೋ ಈಗೂ ಹಂಗೆ ನಡೆದೈತ್ರಿ. ನಮ್ದು ಏನೂ ಕೊರತೆ ಆಗಿಲ್ಲ, ಏನೂ ತೊಂದರೆ ಆಗಿಲ್ಲ. ಅವ್ರು ಇಲ್ಲ ಅಂತ ನಮಗೆ ಅನಿಸೇ ಇಲ್ಲ. ಅವರ ಮುಂದೆ ನಿಂತು ಕಾಣಲಾರ್ದಂಗೆ ನಮ್ಮ ಕೈಯಿಂದ ಎಲ್ಲವನ್ನು ಮಾಡಿಸ್ಕೊಳಕತ್ತಾರ, ಎಲ್ಲ ಕೊಡೋ ವ್ಯವಸ್ಥೆನೂ ಅವರ ಮಾಡಕತ್ತಾರ, ಏನು ತೊಂದರೆ ಆಗಿಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಅದರ ಹಿಂದೆ ಅನ್ನದಾನೇಶ್ವರ ಮಹಾಸ್ವಾಮಿಗಳವರ ಶಕ್ತಿ ಎಷ್ಟು ದೊಡ್ಡದು ಇತ್ತು ಮತ್ತು ಈ ಸದ್ಯನೂ ಕೂಡ ಐತಿ ಅನ್ನೋದನ್ನು ಇದರಿಂದ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಯಡೂರೊಳಗೆ 6 ದಿವಸ ಅವ್ರು ಹೇಳಿ ಹೋಗ್ಯಾರ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದೇ ಮಠದಿಂದ ದಾಸೋಹ ಆದ್ರೆ ಬಹುತೇಕ ಯಡೂರಿನ ಇತಿಹಾಸದೊಳಗನ ಉಣ್ಲಾರ್ದಷ್ಟು ಮಂದಿ ಉಂಡು ಹೋಯ್ತು. ನಾವು ಕೊನೆ ದಿವಸ ದಾಸೋಹದ ಕಡೆಗೆ ಒಂದು ಚಕ್ಕರ್ ಹೊಡೆದು ಬರೋಣ ಅಂತ ತಿಳ್ಕೊಂಡು ಹೋದ್ರೆ 5 ದಿವಸ ತನಕ ಹೋಗೋಕೆ ಆಗಿರಲಿಲ್ಲ, ನಮಗೂ ಬಿಡಿರಲಿಲ್ಲ. ಅಲ್ಲಿ 6ನೇ ದಿವಸ ಅಲ್ಲಿ ಹೋದ್ರೆ ಇಡೀ ಯಡೂರೊಳಗೆ ಎಷ್ಟು ಮಂದಿ ಇತ್ತೋ ಅಷ್ಟು ಮಂದಿ ಎಲ್ಲ ದಾಸೋಹದಾಗಿತ್ತು. ಅಲ್ಲಿ ತುಂಬಿ ತುಳುಕ್ತಾ ಇತ್ತು. ಆವಾಗ
ನಮಗನ್ಸಿದ್ದೇನು ಅಂದ್ರೆ ಬಂಡಿಗಣಿ ಚಕ್ರವರ್ತಿ ಅನ್ನದಾನೇಶ್ವರ ಸ್ವಾಮಿಗಳವರ ದಾಸೋಹದ ಶಕ್ತಿ ಅದು ಅನುಪಮವಾಗಿರುವಂತಹದ್ದು. ಅಷ್ಟೇ ಅಲ್ಲ, ಇನ್ನೊಂದಕ್ಕೆ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಒಂದು ವೈಶಿಷ್ಟ್ಯಪೂರ್ಣವಾಗಿರುವಂತಹ ದಾಸೋಹ ಅದು. 6 ದಿನ ಅಲ್ಲಿ ದಾಸೋಹ ನಡೆಸಿದ್ರೆ ಕೊನೆ ದಿವಸ ಹೋದಾಗ ನಾವು ಕೇಳಿದ್ವಿ, ಈ ಹಿಂದೆ ಯಾವಾಗರೇ ಎಲ್ಲರ ಎಷ್ಟು ಜನ ಊಟ ಮಾಡ್ಯಾರೇನೋ ಅಂತ ಹೇಳಿ. ಆವಾಗ ದಾಸೋಹದ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರುವಂಥವ್ರು ಹೇಳಿದ್ದೇನು ಅಂದ್ರೆ, ನಾವು ಎಲ್ಲಕ್ಕಿಂತಲೂ ದೊಡ್ಡ ದಾಸೋಹ ಅಂದ್ರೆ ಪಂಡ್ರಾಪುರ ಅಂತ ಇಲ್ಲಿ ತನಕ ತಿಳ್ಕೊಂಡಿದ್ದೀವಿ ರೀ, ಆದರೆ ಯಡೂರು ಕಾರ್ಯಕ್ರಮ ಪಂಡ್ರಾಪುರನು ಮರೆಸಿಬಿಡ್ತೀರಿ ಅಂತ ಹೇಳಿದ್ರು ಅವ್ರು. ಪಂಡ್ರಾಪುರನು ಮೀರಿಸಿಬಿಡ್ತು, ಅಷ್ಟು ಜನ ಊಟ ಮಾಡ್ಯಾರ, ಎಲ್ಲ ಸಂತೃಪ್ತಿಯಿಂದ ಅದಾರ, ಅದು ನಮಗೆ ಬಹಳ ಸಮಾಧಾನ ಅನ್ನುವಂಥ ಮಾತನ್ನು ಹೇಳಿದರು. ಅಂತಹ ದೊಡ್ಡ ದಾಸೋಹವನ್ನು ಅಲ್ಲಿ ನೆರವೇರಿಸಿ ಅಲ್ಲಿ ಪಾತ್ರೆ ತೊಳೆಯೋದಷ್ಟೇ ತಡ ಹೇರ್ಕೊಂಡು ಸೀದಾ ಎಲ್ಲಿ ಬಂದಿರಿ ಅಂದ್ರೆ ಶ್ರೀಶೈಲಕ್ಕೆ ಬಂದಿರಿ. ಪಾತ್ರೆ ಪಳಿಗೆ ತಗೊಂಡು ಗಾಡಿ ಚಾಲು ಆದರೆ ಸೀದಾ ಇಲ್ಲಿಗೆ ಬಂದದ್ದು. ಮತ್ತು ನಾವು ಗಂಟು ಮುಟ್ಟಿ ಕಟ್ಟಿ ಕಸ ಹೊಡಿಸಿ ಸೀದಾ ಎಲ್ಲಿ ಬಂದೇವು ಅಂದ್ರೆ ಶ್ರೀಶೈಲಕ್ಕೆ ಬಂದೀವಿ. ಇವತ್ತು ಇಲ್ಲಿಯೂ ಕೂಡ ಸಾಕಷ್ಟು ಬೃಹತ್ ಪ್ರಮಾಣದಲ್ಲಿ ದಾಸೋಹ ಕಳೆದ ಅನೇಕ ದಿನಗಳಿಂದ ನಡೆದುಕೊಂಡು ಬಂದಿದೆ. ಇಲ್ಲಿ ದಾಸೋಹ ಮಾಡೋದು ಬಹಳ ದೊಡ್ಡದು. ಯಾಕಂದರೆ ಭೀಮನ ಕೊಳ್ಳ ಏರಿ ಭಾಳ ಆಯಾಸ ಆಗಿ ಬಂದಿರ್ತಾರೆ, ಏನು ಸಿಗುತ್ತೋ ಏನಿಲ್ಲೋ. ಯಾಕಂದ್ರೆ ಅಲ್ಲಿ ಗಂಗನ ಪಳ್ಳಿಯಿಂದ ಹಿಡ್ಕೊಂಡು ಭೀಮನ ಕೊಳ್ಳದ ತನಕ ಡೊಂಕ ಮಾಲಿನ ಬಾವಿಯಾಗಿ ನೀರು ಬಿಟ್ಟರೆ ಮತ್ತೆ ಎಲ್ಲಿ ಏನೂ ಸಿಗಂಗೇ ಇಲ್ಲ. ನೀರಾಗ ಕುಡ್ಕೊಂಡು ಬರ್ಬೇಕು ಭೀಮನ ಕೊಳ್ಳದ ತನಕ. ಮತ್ತು ನೀರು ಬೇಕಂದ್ರೆ ಭೀಮನ ಕೊಳ್ಳದಾಗ ಅವು ಒಮ್ಮೆ ಸಿಗ್ತಾವೆ, ಒಮ್ಮೆ ಸಿಗಂಗಿಲ್ಲ, ಹೇಳಕ್ಕೆ ಬರೋಂಗಿಲ್ಲ. ಅಂಥದ್ರೊಳಗೆ ಮತ್ತು ಊಟ ಉಪಚಾರ ಅಂದ್ರೆ ಮತ್ತೆ ಎಲ್ಲಿಗೆ ಬರಬೇಕು ಅಂದ್ರೆ ಅದು ಕೈಲಾಸ ಬಾಗಿಲಕ್ಕೆ ಬಂದ ಮೇಲೆ ಸಿಗಬೇಕು. ಅಂಥದ್ರೊಳಗೆ ಕೈಲಾಸ ಬಾಗಿಲಕ್ಕೆ ಬಂದ ಕೂಡಲೇ ಶ್ರೀಶೈಲ ಎಂಟ್ರಿ ಆಗೋದ್ರೊಳಗನ ಮೊಟ್ಟ ಮೊದಲು ದಾಸೋಹ ಸಿಗೋದು ಯಾರ್ದು ಅಂದ್ರೆ ಅದು ನಮ್ಮ ಬಂಡಿಗಣಿ ನೀಲಮಾಣಿಕ್ಯ ಮಠದ ಅನ್ನದಾನೇಶ್ವರ ಸ್ವಾಮಿಗಳ ದಾಸೋಹ. ಬಹಳ ಜನರಿಗೆ ಅತ್ಯಂತ ಅವಶ್ಯಕವಾಗಿರುವಂಥ ಜಾಗದೊಳಗೆ ನೀವು ದಾಸೋಹ ಮಾಡ್ತೀರಿ. ಉಳಿದ ಕಡೆ ಕರ್ಕರದ ಊಟ ಮಾಡಿಸ್ತಾರೆ, ಆದರೆ ಇಲ್ಲಿ ಹುಡುಕಾಡ್ಕೊಂಡು ಬಂದು ಊಟ ಮಾಡ್ತಾರೆ. ಯಾಕಂದ್ರೆ ಈ ಜಾಗನ ಹಂಗೈತೆ, ಈ ಜಾಗನ ಹಂಗೈತಿ. ಅಂಥ ಅವಶ್ಯಕವಾಗಿರುವಂಥ ಸ್ಥಾನದೊಳಗೆ ಎಷ್ಟು ದಿವಸ ಇಲ್ಲಿ ದಾಸೋಹ ಮಾಡ್ಕೋತ ಬಂದಾರ. ನಿಮ್ಮ ಈ ದಾಸೋಹದಿಂದ ಅದು ಕೇವಲ ಪಾದಯಾತ್ರೆ ಮೂಲಕ ಬರುವಂತಹ ಭಕ್ತರು ತೃಪ್ತಿ ಆಗಿಲ್ಲ, ಈ ಭಕ್ತರ ಉಂಡು ತೃಪ್ತಿ ಪಡೋದರಿಂದ ಸಾಕ್ಷಾತ್ ಮಲ್ಲಯ್ಯನೇ ಅದರಿಂದ ತೃಪ್ತಿ ಆಗ್ಯಾನ. ಭಕ್ತರ ತೃಪ್ತಿನೇ ದೇವರ ತೃಪ್ತಿ. ದೇವರು ಎಲ್ಲೂ ನೇರವಾಗಿ ಬಂದು ಊಟ ಮಾಡೋಂಗಿಲ್ಲ. ದೇವರು ಯಾರ ಮೂಲಕ ಊಟ ಮಾಡ್ತಾನೆ ಅಂದ್ರೆ ಭಕ್ತರ ಮೂಲಕನೇ ಅವನು ಊಟ ಮಾಡ್ತಾನೆ. ಭಕ್ತರನ್ನು ಸಂತೃಪ್ತಿ ಪಡಿಸಿದ್ರೆ ಮಲ್ಲಯ್ಯ ಸಂತೃಪ್ತಿ ಆಗ್ತಾನೆ. ಅದಕ್ಕೆ ಇಷ್ಟು ವರ್ಷ ಇಷ್ಟು ದಿವಸ ನೀವು ಎಲ್ಲ ಮಾಡಿದ ದಾಸೋಹ ಅದು ಅನ್ನದಾನೇಶ್ವರ ಸ್ವಾಮಿಗಳವರ ಮೂಲಕ ಯಾರಿಗೆ ಮುಟ್ಟ್ಯದ ಅಂದ್ರೆ ಅದು ಶ್ರೀಶೈಲದ ಮಲ್ಲಯ್ಯನಿಗೆ ಮುಟ್ಟ್ಯದ ಅನ್ನುವಂಥ ಮಾತುಗಳನ್ನು ಇಲ್ಲಿ ಭಾಳಷ್ಟು ಅಭಿಮಾನದಿಂದ ಹೇಳ್ತಾ, ಯಡೂರೊಳಗೆ ಜಾತ್ರೆ ಸಮಯದಲ್ಲಿ ಒಂದು ಮಾತು ಹೇಳಿದ್ವಿ ನಾವು, ಅಪ್ಪ ಇಲ್ಲ ಅಂತ ತಿಳ್ಕೊಂಡು ನೀವು ಯಾರೂ ತಿಳ್ಕೊಳಕ್ಕೆ ಹೋಗಬೇಡ್ರಿ, ಅವ ಅದಾನ ನಿಮ್ಮ ಭೌತಿಕವಾದ ಕಣ್ಣಿಗೆ ಕಾಣಂಗಿಲ್ಲ, ನಿಮ್ಮ ಕಣ್ಣಿಗೆ ಅವ ಕಾಣಂಗಿಲ್ಲ, ಆದ್ರೆ ಅವನ ಕಣ್ಣಿಗೆ ನೀವೆಲ್ಲ ಕಾಣ್ತಿರ್ತೀರಿ, ಅವ್ರ ಕಣ್ಣಿಗೆ ನೀವೆಲ್ಲ ಕಾಣ್ತಿರ್ತೀರಿ. ಅದಕ್ಕೆ ಅವರು ಇಲ್ಲ ಅಂತ ತಿಳ್ಕೊಂಡು ಏನಾರು ಹೆಚ್ಚು ಕಡಿಮೆ ಮಾಡಿದ್ರಿ ಅಂದ್ರೆ ಅದನ್ನು ಅಪ್ಪ ಮತ್ತೆ ನೋಡಿದ ಅಂದ್ರೆ ಮತ್ತೆ ದೊಡ್ಡ ಅನಾಹುತ ಆಗುತ್ತೆ. ಅದಕ್ಕೆ ಅವ ಇಲ್ಲ ಅಂತ ತಿಳ್ಕೊಂಡು ಯಾರೂ ನೀವು ಹೆಜ್ಜೆ ತಪ್ಪು ಇಡಂಗಿಲ್ಲ. ಅವ್ರು ಅದಾರ, ಅವ್ರು ನೋಡ್ತಾರ, ಬಾಯಿಂದ ಹೇಳಂಗಿಲ್ಲ, ಕೈಯಿಂದ ತೋರ್ಸಂಗಿಲ್ಲ, ಕಣ್ಣಿಂದ ನೋಡ್ತಾರ, ಆದ್ರೆ ಕಾಣಲಾರ್ದಂಗೆ ಏನು ಮಾಡೋದು ಮಾಡ್ತಾರ ಅನ್ನುವಂಥ ಎಚ್ಚರಿಕೆ ಮಾತ್ರ ಇಟ್ಕೊಂಡು ಪ್ರತಿಯೊಬ್ಬರೂ ಸಾಗಬೇಕಾಗಿರುವಂಥ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮಠದ ಕೀರ್ತಿ ಇನ್ನೂ ಎತ್ತರಕ್ಕೆ ಬೆಳೀಲಿ. ಕಾರಣ ಏನು ಅಂದ್ರೆ
ಬಂಡಿಗಣಿ ಮಠದ ವಿಶ್ವಾಸ ಶ್ರೀಶೈಲ ಪೀಠದ ಮೇಲೆ, ಜಗದ್ಗುರುಗಳವರ ಮೇಲೆ ಬಹಳ ದಿನಗಳಿಂದಲೂ ಶಾಶ್ವತವಾಗಿ ಇರುವಂತಹದ್ದು. ಇಷ್ಟರೊಳಗೆ ಏನಾರೇ ಒಂದು ಪ್ರಯತ್ನ ಮಾಡಬೇಕಾಗಿತ್ತು. ಆದರೆ ನಿಮಗೆ ಗೊತ್ತದ, ಯಡೂರು ಕಾರ್ಯಕ್ರಮ ಅದಾದ ಮುಗಿದ ಕೂಡಲೇ ಶ್ರೀಶೈಲ ಬಿಡು ಇಲ್ಲದಕ್ಕೆ ಅದಕ್ಕೆ ಸಮಯವನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಬರುವ ದಿನಮಾನಗಳಲ್ಲಿ ಎಲ್ಲರೂ ಸೇರಿಕೊಂಡು ಒಂದಾಗಿ ಒಗ್ಗಟ್ಟಾಗಿ ಶ್ರೀಮಠದ ಕೀರ್ತಿಯನ್ನು ಬಾನೆತ್ತರಕ್ಕೆ ಬೆಳಗಿಸೋದಕ್ಕೆ ನಾವೆಲ್ಲರೂ ಕೂಡಿ ಪ್ರಯತ್ನ ಮಾಡೋಣ ಅನ್ನುವಂತಹ ಏಕೈಕ ಸದಿಚ್ಛೆಯನ್ನು ಇಟ್ಕೊಂಡು ನಾವೆಲ್ಲ ಹೆಜ್ಜೆ ಇಡೋಣ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಅದರಿಂದನೇ ಅವರ ಆತ್ಮಕ್ಕೆ ಶಾಂತಿ, ಅವರ ಆತ್ಮಕ್ಕೆ ತೃಪ್ತಿ, ನೆಮ್ಮದಿ ಸಿಗ್ತದೆ. ಆಮೇಲೆ ನಮ್ಮ ಭಕ್ತರ ಕರ್ತವ್ಯವನ್ನು ನಾವು ನಿಜವಾದ ದೃಷ್ಟಿಯಿಂದ ಪೂರೈಸಿದಂಗೆ ಆಗ್ತದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ವ್ಯಕ್ತ ಮಾಡಿ, ಈಗಾಗಲೇ ನಮ್ಮ ಕೊಣ್ಣೂರಿನ ಶ್ರೀಗಳವರು ಹೇಳಿದಂತೆ ಪೀಠದಲ್ಲಿ ಭಕ್ತರ ಸಂಖ್ಯೆ ಅಪಾರವಾಗಿ ಕಾಯ್ತಾ ಇದೆ. ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ಹೋಗಬೇಕಾಗಿರೋಣದರಿಂದ ವರ್ಷದ ಪದ್ಧತಿ ಈ ದಾಸೋಹಕ್ಕೆ ಒಂದು ವಿಸಿಟ್ ಕೊಟ್ಟು ಹೋಗುವಂಥದ್ದು. ಅಪ್ಪ ಇಲ್ಲ ಅಂತ ತಿಳ್ಕೊಂಡು ಬರಲಿಲ್ಲ ಅಂಥೇಳಿ ನಿಮಗೆ ಯಾರಿಗೂ ಅನ್ನಿಸ್ಬಾರ್ದು ಅಂತ ತಿಳ್ಕೊಂಡು ಎಷ್ಟೆಲ್ಲ ಒತ್ತಡ ಇದ್ದರೂ ಕೂಡ ಇವತ್ತು ಜಗದ್ಗುರುಗಳವರು ಬಂದು ಅವರು ಇರದಿದ್ದರೂ ಕೂಡ ಅವರು ಇದ್ದಾರೆಯೇ ಅನ್ನುವಂತಹ ಭಾವನೆಯನ್ನು ಇಟ್ಕೊಂಡು ನಾವು ಬಂದೀವಿ, ನೀವು ಕೂಡ ನಡ್ಕೊಂಡು ಹೊರಟಿರಿ. ಇದೇ ಮನಸ್ಥಿತಿಯನ್ನು ಇಟ್ಕೊಂಡು ಮುಂದೆ ಎಲ್ಲರೂ ಸಾಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಅವರ ಕನಸನ್ನು ನನಸಾಗೋದಕ್ಕೆ ನೀವೆಲ್ಲ ಶತಾಯ ಗತಾಯ ಪ್ರಯತ್ನ ಮಾಡ್ತಾಯಿದ್ದೀರಿ. ನಮ್ಮ ಗೌಡರು ಮುಂದಾಳತ್ವವನ್ನು ವಹಿಸ್ಕೊಂಡಿದ್ದಾರೆ. ಟ್ರಸ್ಟಿನ ಎಲ್ಲ ಹಿರಿಯರು ಕೂಡ ಸಮರ್ಪಿಸಿಕೊಂಡು ಆ ದಿಶೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತರು ಕೂಡ ಕೈ ಹೆಗಲು ಜೋಡಿಸಿ ಅವರ ಕಾರ್ಯವನ್ನು ನೀವು ಯಶಸ್ವಿ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಜಗದ್ಗುರು ಪಂಚಾಚಾರ್ಯರು, ಶ್ರೀಶೈಲ ಪೀಠದ ಎಲ್ಲ ಜಗದ್ಗುರುಗಳು, ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿ, ಸತ್ಯವತಿ ಸುಮಂಗಲಾ ತಾಯಿಯವರು, ಚಕ್ರವರ್ತಿ ಅನ್ನದಾನೇಶ್ವರ ಸ್ವಾಮಿಗಳವರು ಕರುಣಿಸಿ ಕಾಪಾಡಲಿ ಹಾಗೆ ಅಂತ ತಿಳ್ಕೊಂಡು ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಆಶೀರ್ವಚನದ ನಂತರ ಯಾರೂ ಪಾದ ಮುಟ್ಟಿ ನಮಸ್ಕಾರ ಮಾಡುವಂಥ ಪ್ರಯತ್ನ ಮಾಡಬಾರ್ದು. ಅಲ್ಲೇ ಕುಳಿತುಕೊಂಡು ಕೈ ಮುಗಿದ್ರೆ ಅದು ನಿಮ್ಮ ನಮಸ್ಕಾರ ಪೀಠಕ್ಕೆ ಸಲ್ತದ ಅನ್ನುವಂಥ ಮಾತನ್ನು ಸೂಚನೆಯಾಗಿ ತಿಳಿಪಡಿಸಿ ಹೋಗಲಿಕ್ಕೆ ಮಾರ್ಗವನ್ನು ಬಿಡುವು ಮಾಡಿಕೊಟ್ಟು ನೀವೆಲ್ಲ ನಿಮ್ಮ ಕಾಯಕದೊಳಗೆ ತೊಡಕಬೇಕು ಅಂತ ಹೇಳಿ ಸೂಚಿಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.